ಹಲೋ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಏನಾಗ್ತಿದೆ ನೋಡೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ 3 ಕಾರ್ಡ್ ಒಂದ್ ಕಾರ್ಡ್ ಚೂಸ್ ಮಾಡಿ ನಾನು ನಿಮ್ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಈ ವಿಡಿಯೋ ಪಾಸ್ ಮಾಡಿ ಚೂಸ್ ಮಾಡಿ. ಓಕೆ, ಹಲೋ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಸೆಲೆಕ್ಟ್ ಮಾಡಿದವರಿಗೆ ರೀಡಿಂಗ್ ಇದು ಏನಾಗ್ತಿದೆ ನೋಡೋಣ. ಸೊ ನೈಟ್ ಆಫ್ ಹ್ಯಾಂಡ್ಸ್ ಬರ್ತಿದೆ. ಓಕೆ ಓಕೆ ಸೊ ಮೋಸ್ಟ್ಲಿ ಪರ್ಸನ್ ನಂಗನ್ಸುತ್ತೆ ಏನೋ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಇವಾಗ, ಅಥವಾ ನಿಮ್ಮ ಮೈಂಡ್ ಅಲ್ಲಿ ಯಾರಿದ್ದಾರೆ? ಈ ಪರ್ಸನ್ ಮೋಸ್ಟ್ಲಿ 5 ಸನ್ ಇರ್ಬೋದು, ಅಥವಾ ನೀವು 5 ಸನ್ ಇರ್ಬೋದು. ಓಕೆ, ಅಥವಾ ನನಗೆ ಇಲ್ಲಿ ಮತ್ತೆ ತುಂಬಾ ಏನೋ ಒಂಥರ ಇವ್ರು ಬೇಗ ಡಿಸಿಷನ್ ತಗೊಳ್ಳುವಂತ ವ್ಯಕ್ತಿ ಅಂತ ಅನ್ಸುತ್ತೆ. ಓಕೆ, ಇದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು. ಓಕೆ, ಇದು ಟೈಮ್ಲೆಸ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೋ ಹಾಕಿ ತಗೊಳ್ಳಿ. ಜನರಲ್ ರೀಡಿಂಗ್ ಇದು. ಡೆಫಿನೆಟ್ ಆಗಿ ಏನೋ ವಿಷಯ ಶೇರ್ ಮಾಡ್ಬೇಕಂತ ವೇಟ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಕೆಲವ್ರಿಗೆ ಎಲ್ಲೋ ಹೋಗ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಓಕೆ, ಸೊ ನಿಮ್ ಜೊತೆ ಎಲ್ಲೋ ಹೋಗ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಓಕೆ, ಮೋಸ್ಟ್ಲಿ ಲಿಯೋ ಸಹ ಇರ್ಬೋದು ಈ ಪರ್ಸನ್ ಅಥವಾ ನೀವು. ಓಕೆ, ಮೇಜರ್ ಲಿಯೋ ವೈಬ್ಸ್ ಬರ್ತಿದೆ ನನಗೆ. ಅಂಡ್ ಇಲ್ಲಿ ನಿಮ್ಗೇನೋ ಇವ್ರೇನೋ ನಿಮ್ಗೆ ಸಪೋರ್ಟ್ ಕೇಳ್ತಾ ಇದಾರೆ. ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ಬೇಜಾರಿದ್ದಾರೆ, ಅಥವಾ ಮೋಸ್ಟ್ಲಿ ನಿಮ್ ಸಪೋರ್ಟ್ ಬೇಕು ಅಂತ ಅನ್ಸುತ್ತೆ ಈ ಪರ್ಸನ್ಗೆ. ಓಕೆ, ಸೊ ಡೆಫಿನೆಟ್ಲಿ ಇವರು ಅಕಸ್ಮಾತ್ ಇವ್ರು ಯಾವ್ದು ಎಕ್ಸ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಹತ್ರ ಮಾತಾಡಕ್ಕೆ ಬಯಸ್ತಾ ಇದಾರೆ. ಓಕೆ, ಸೊ ಅದೊಂದು ಮೇಜರ್ ಮೆಸೇಜ್ ಬರ್ತಿದೆ ನನಗೆ ರೀಡಿಂಗ್ ಅಲ್ಲಿ. ಅಥವಾ ಈ ಕರೆಂಟ್ ಯಾರನ್ನಾದ್ರು ನೀವು ಇಷ್ಟಪಡ್ತಿದ್ರೆ ಈ ಪರ್ಸನ್ ಸಹ ನಿಮ್ಮ ಹತ್ರ ಮಾತಾಡ್ಬೇಕು, ಅಥವಾ ಇವ್ರು ಏನಕ್ಕೋ ಬೇಜಾರಾಗಿದ್ದಾರೆ. ಓಕೆ, ಸೊ ಅದನ್ನ ಸಾಲ್ವ್ ಮಾಡ್ಕೋಬೇಕಂತ ಪ್ರಯತ್ನ ಪಡ್ತಾ ಇದಾರೆ. ಓಕೆ, ಸೊ ಅದಕ್ಕೆ ನಿಮ್ ಸಪೋರ್ಟ್ ಕೇಳ್ಬೋದು ಈ ಪರ್ಸನ್. ಓಕೆ, ಇದು ಕೆಲವ್ರಿಗೆ ಕೇಳ್ಬೋದು, ಅಥವಾ ಕೆಲವ್ರಿಗೆ ಇವ್ರ ಮನ್ಸಲ್ಲಿ ಇದಿದೆ. ಓಕೆ, ಸೊ ಓ ಮೈ ಗಾಡ್. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ಮೋಸ್ಟ್ಲಿ ಅದು ಫಂಕ್ಷನ್ ಮೀಟ್ ಮಾಡ್ಬೋದು ಈ ಪರ್ಸನ್ ನೀವು. ಓಕೆ, ಅಥವಾ ಆಗ್ಲೇ ಮೀಟ್ ಮಾಡಿದೀರಾ ಅಂತ ಅನ್ಸುತ್ತೆ. ಅಂಡ್ ಇವ್ರ ಫ್ರೆಂಡ್ಸ್ ಸಹ ಆಗಿರ್ಬೋದು. ಓಕೆ, ನಿಮ್ಗೆ ಕ್ಲೋಸ್ ಫ್ರೆಂಡ್ಸ್ ಅಲ್ಲಿ ಸಹ ಈ ಪರ್ಸನ್ ಇರ್ಬೋದು. ಮೇಜರ್ ಫೈರ್ ಸೈನ್ಸ್ ಬರ್ತಾ ಇದೆ ನಂಗೆ ರೀಡಿಂಗ್ ಅಲ್ಲಿ ಜಾಸ್ತಿ. ಓಕೆ, ಸೊ ಯಾವ ಸೈನ್ ಆದ್ರೂ ಆಗಿರ್ಬೋದು. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಾಗುತ್ತೋ ತಗೊಳ್ಳಿ. ಬಟ್ ಯಾವುದೋ ಫಂಕ್ಷನ್ ಹೋಗ್ಬೇಕಂತಿದ್ದೀರಾ ಇವ್ರ ಜೊತೆ ಅಂತ ಅನ್ಸುತ್ತೆ, ಅಥವಾ ಈ ಪರ್ಸನ್ ನಿಮ್ಗೆ ಯಾವುದೋ ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಓಕೆ, ಆರ್ ಡೆಫಿನೆಟ್ಲಿ ಇಲ್ಲಿ ಟ್ರಾವೆಲ್ ಇದೆ, ಡಿಸ್ಟೆನ್ಸ್ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಅನ್ಸ್ತಾ ಇದೆ, ಅಥವಾ ಎಲ್ಲೋ ಹೋಗ್ಲಿಕ್ಕಿದೆ. ಓಕೆ, ಸೊ ಇವ್ರ ಜೊತೆ ನೀವು ಎಲ್ಲೋ ಹೋಗ್ಲಿಕ್ಕಿದೆ. ಓ ಮೈ ಗಾಡ್. ಓಕೆ, ಫುಲ್ ಕಾರ್ಡ್ ಬಂದಿದೆ. ಓಕೆ, ಸೊ ತುಂಬಾ ಒಂಥರ ಮನ್ಸಲ್ಲೇ ಇಟ್ಕೊಂಡಿದ್ದಾರೆ ಇವ್ರು, ಏನನ್ನು ಮನ್ಸಲ್ಲೇ ಇಟ್ಕೊಂಡಿದ್ದಾರೆ. ಓಕೆ, ಸೊ ಅದನ್ನ ಇನ್ನೂ ಶೇರ್ ಮಾಡಿಲ್ಲ ವ್ಯಕ್ತಿ. ಓಕೆ, ನಿಮ್ ಹತ್ರ ಇನ್ನೂ ಹೇಳ್ಕೊಂಡಿಲ್ಲ ಇವರು, ಅಥವಾ ಇನ್ನೂ ಟೈಮ್ ಬಂದಿಲ್ಲ ಅವ್ರಿಗೆ ಅದನ್ನ ಹೇಳ್ಕೊಳಕ್ ಟೈಮ್ ಬಂದಿಲ್ಲ. ಓಕೆ, ಸೊ ಅಂಡ್ ಈ ಪರ್ಸನ್ ಏನೋ ಬಯಸ್ತಾ ಇದಾರೆ, ಏನೋ ಮೋಸ್ಟ್ಲಿ ನಿಮ್ ಹೆಲ್ಪ್ ಕೇಳ್ಬೋದು ಈ ಪರ್ಸನ್. ಓಕೆ, ನಂಗೆ ಅನ್ಸಿದೆ ಏನಕ್ಕೋ ಹೆಲ್ಪ್ ಬೇಕು ಅಂತ ಕೇಳ್ಬೋದು, ಅಥವಾ ಎಮೋಷನಲಿ ಸಪೋರ್ಟ್ ಕೇಳ್ಬೋದು. ಓಕೆ, ಸೊ ಈ ಪರ್ಸನ್ ಎಮೋಷನಲಿ ವೀಕ್ ಆಗ್ತಾ ಇದಾರೆ ಅಂತ ಅನ್ಸುತ್ತೆ, ಅಥವಾ ಈ ಪರ್ಸನ್ ಎಮೋಷನಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ನಿಮ್ ಹೆಲ್ಪ್ ಕೇಳ್ಬೋದು. ಓಕೆ, ಓ ಮೈ ಗಾಡ್. ಓಕೆ, ಸೊ ಈ ಪರ್ಸನ್ ನಿಮ್ಮಿಂದ ಚಿಕ್ಕವ್ರು ಇರ್ಬೋದು ಕೆಲವ್ರಿಗೆ. ಅಂಡ್ ಇನ್ ಕೆಲವ್ರಿಗೆ ಡೆಫಿನೆಟ್ಲಿ ವಾಟರ್ ಸೈನ್ಸ್ ಬರ್ತಾ ಇದೆ ನನಗೆ ರೀಡಿಂಗ್ ಅಲ್ಲಿ. ತುಂಬಾ ಎಮೋಷನಲ್ ಪರ್ಸನ್. ಓಕೆ, ಸೊ ಇವ್ರು ನಿಮ್ಮ ನೆನ್ಸ್ಕೊಂಡಾಗ ಇವ್ರು ಎಮೋಷನಲ್ ಆಗ್ತಾರೆ, ಅಥವಾ ನೀವು ಸಹ ಇವ್ರನ್ನ ನೆನ್ಸ್ಕೊಂಡಾಗ ನೀವು ಎಮೋಷನಲ್ ಆಗ್ತೀರಾ. ಅಂಡ್ ಅಕಸ್ಮಾತ್ ನೀವು ಅದನ್ನ ಪ್ರಪೋಸಲ್ ವೇಟ್ ಮಾಡ್ತಿದ್ರೆ ಪ್ರಪೋಸಲ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ಓಕೆ, ಇವ್ರ ಕೈನಲ್ಲಿ ಟ್ಯಾಟೂ ಇದೆ ಅಂತ ಅನ್ಸುತ್ತೆ ಕೆಲವ್ರಿಗೆ. ಓಕೆ, ಸೊ ಮೋಸ್ಟ್ಲಿ ಇವ್ರ ಕೈ ಮೇಲೆ ಟ್ಯಾಟೂ ಇದೆ. ಓಕೆ, ಅಥವಾ ಒಟ್ನಲ್ಲಿ ಇವ್ರು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಸೊ ಅದಂತೂ ಶ್ಯೂರ್. ಓಕೆ, ಸೊ ಈ ಪರ್ಸನ್ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಕೆಲವ್ರಿಗೆ ಪರ್ಟಿಕ್ಯುಲರ್ಲಿ ಕೈ ಮೇಲೆ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ ಈ ಪರ್ಸನ್. ಓಕೆ, ಅದು ತುಂಬಾ ಮೀಟ್ ಮಾಡ್ಬೇಕಂತ ವೇಟ್ ಮಾಡ್ತಾರೆ ನಿಮ್ಮನ್ನ. ಓಕೆ, ತುಂಬಾ ದಿನ ಮೀಟ್ ಮಾಡ್ಬೇಕಂತ ವೇಟ್ ಮಾಡ್ತಾರೆ, ಅಥವಾ ಈಗ ಮೋಸ್ಟ್ಲಿ ನಿಮ್ಗೆ ಪ್ರಪೋಸ್ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇದು ಹೊಸ ಪರ್ಸನ್ ಆಗಿದ್ರೆ ಡೆಫಿನೆಟ್ಲಿ ಇವ್ರು ನಿಮ್ಗೆ ಪ್ರಪೋಸ್ ಮಾಡ್ತಾರೆ. ಓಕೆ, ಓಕೆ, ಸೊ ಐ ಡೋಂಟ್ ನೋ ಹೂ ಐ ಆಮ್ ಎನಿಮೋರ್. ಓಕೆ, ಸೊ ಮೋಸ್ಟ್ಲಿ ಪಾಸ್ಟ್ ಪರ್ಸನ್ ಇರ್ಬೋದು, ಅಥವಾ ಈಗಿರೋ ಪರ್ಸನ್ ಇರ್ಬೋದು. ಅವ್ರಿಗೆ ಡೌಟ್ ಇರ್ಬೋದು. ಓಕೆ, ಸೊ ಅವ್ರು ಏನಾಗ್ಬೇಕು ನಿಮ್ಗೆ ಅನ್ನೋ ಸಹ ಅವ್ರಿಗೆ ಡೌಟ್ ಕಾಣ್ತಿದೆ. ಸೊ ಮೋಸ್ಟ್ಲಿ ನೀವು ಇವರಿಗೆ ಎಕ್ಸ್ಪ್ರೆಸ್ ಮಾಡಿಲ್ಲ ನಿಮ್ ಮನ್ಸಲ್ಲಿ ಏನಿದೆ ಅಂತ, ಅಥವಾ ಈ ಪರ್ಸನ್ ಇನ್ನು ಹೇಳ್ಕೊಂಡಿಲ್ಲ. ಓಕೆ, ಸೊ ಇಲ್ಲಿ ನನ್ನ ಜೊತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ, ಅಥವಾ ನೀವಿಬ್ರು ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಿಲ್ಲ. ಇದು ಕೆಲವ್ರಿಗೆ. ಓಕೆ, ಇನ್ ಕೆಲವ್ರಿಗೆ ಪಾಸ್ಟ್ ಪರ್ಸನ್ ಇರ್ಬೋದು. ಓಕೆ, ಸೊ ಐ ಕ್ಯಾನ್ ಟೇಕ್ ಇಟ್ ಎನಿ ಮೋರ್ ಬರ್ತಾ ಇದೆ. ಓಕೆ, ಸೊ ಈ ಪರ್ಸನ್
ಅವ್ರಿಗೆ ಇದು ತಗೊಳ್ಳಿಕ್ ಆಗ್ತಿಲ್ಲ, ಅಥವಾ ಅವರು ಮೋಸ್ಟ್ಲಿ ನಿಮ್ಮಿಂದ ದೂರ ಇರೋದಕ್ಕೆ ಅವ್ರಿಗೆ ಇದು ನಂಗೆ ಮೋಸ್ಟ್ಲಿ ವಾಟರ್ ಸೈನ್ಸ್ ಬರ್ತಿರೋದ್ರಿಂದ ಈ ಪರ್ಸನ್ ತುಂಬಾ ಎಮೋಷನಲ್ ಆಗ್ತಾ ಇದಾರೆ. ಓಕೆ, ಇಟ್ ಹರ್ಟ್ ಸೋ ಮಚ್. ಓಕೆ, ಸೊ ಯಾವ್ದೋ ವಿಷಯ ಇರ್ಬೋದು. ಓಕೆ, ನೀವು ಡಿಸ್ಕಸ್ ಮಾಡಿರ್ಬೋದು ಈ ಪರ್ಸನ್ ಜೊತೆ, ಅದ್ರದ್ದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಇವ್ರಿಗೆ. ಓಕೆ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇವ್ರಿಗಿನ್ನೂ ಅರ್ಥ ಆಗ್ತಿಲ್ಲ, ನೀವಿಬ್ಬರು ಏನ್ ರಿಲೇಶನ್ಶಿಪ್ ಅಂತ ಅರ್ಥ ಆಗ್ತಿಲ್ಲ, ಅಥವಾ ನಿಮ್ ಬಗ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಈ ಪರ್ಸನ್ಗೆ ಅಂತ ಬರ್ತಿದ್ದಾರೆ. ಓಕೆ, ಸೊ ಐ ನೀಡ್ ಟು ಫಿಗರ್ ಮೈ ಸೆಲ್ಫ್ ಔಟ್. ಓಕೆ, ಸೊ ಈ ಪರ್ಸನ್ ಇನ್ನು ಅವ್ರಿಗೆ ಅವರೇ ಅರ್ಥ ಮಾಡ್ಕೊಳ್ಳೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ ಅರ್ಥ ಆಯ್ತು. ಓಕೆ, ಸೊ ಐ ವಾಂಟ್ ಟು ಬಿ ಡಿಫ್ರೆಂಟ್ ಅಂತ ಬರ್ತಿದೆ. ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ಅವ್ರಿಗೂ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಕೊಂಡಿದ್ದಾರೆ, ಅಥವಾ ಇವ್ರು ಡಿಫ್ರೆಂಟ್ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಓಕೆ, ಸೊ ಇದೊಂದು ಮೇಜರ್ ಡಿಫ್ರೆನ್ಸ್ ಬರ್ತಿದೆ ರೀಡಿಂಗ್ ಅಲ್ಲಿ ಇಲ್ಲಿ. ಓ ಮೈ ಗಾಡ್. ಓಕೆ, ಏಂಜಲ್ ಕಾರ್ಡ್ ರೊಮ್ಯಾನ್ಸ್ ಬರ್ತಿದೆ. ಓಕೆ, ಇದು ಹೊಸ ಪರ್ಸನ್ ಅಂತ ಅನ್ಸ್ತಿದೆ. ಮೇಜರ್ಲಿ ನಂಗೆ ಹೊಸ ಪರ್ಸನ್ ವೈಬ್ಸ್ ಬರ್ತಾ ಇದೆ. ಸೊ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಿದೆ. ವಾವ್, ನೀವು ಯಾವ ಚೇಂಜಸ್ ವೇಟ್ ಮಾಡ್ತಿದ್ದೀರೋ ಅಥವಾ ಏನಕ್ಕಾದ್ರೂ ವೇಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಅದು ಬರ್ತಿದೆ ನಿಮ್ಗೆ. ಓಕೆ, ಓಕೆ, ಸೊ ಪರ್ಫೆಕ್ಟ್ ಟೈಮಿಂಗ್ಸ್ ಇದೆ ಇಲ್ಲಿ, ಅಂದ್ರೆ ಈಗ ಪರ್ಫೆಕ್ಟ್ ಆಗಿದೆ ನಿಮ್ ಟೈಮಿಂಗ್. ಓಕೆ, ಏಂಜಲ್ ಸಹ ನಿಮ್ಗೆ ಗೈಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಬ್ಯೂಟಿಫುಲ್. ಸೊ ಯು ಆರ್ ರೆಡಿ. ಎಷ್ಟು ಒಳ್ಳೆ ಕಾರ್ಡ್ಸ್ ಬಂದಿದೆ ನಿಮ್ಗೆ, ಒಳ್ಳೆ ವೈಬ್ಸ್ ಇದೆ, ಇದು ಪಾಸಿಟಿವ್ ವೈಬ್ಸ್ ಇದೆ. ಸೊ ಕ್ಲೇಮ್ ಮಾಡಿ ರೀಡಿಂಗ್ ನ, ಅಂಡ್ ನೀವು ರೆಡಿ ಇದ್ದೀರಾ. ಓಕೆ, ಸೊ ಇದು ಏನೇ ಪಾಸಿಟಿವ್ ಬಂದ್ರು ಸಹ ನೀವೇನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ನನಗೆ ಮೇಜರ್ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಇದಿಷ್ಟೇ ಆಗಿತ್ತು ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟಿಂಗ್. ಥ್ಯಾಂಕ್ಸ್ ಸೊ ಮಚ್, ಧನ್ಯವಾದಗಳು. ಗುಡ್ ಡೇ. ಓಕೆ, ಸೊ ಈ ಕಾರ್ಡ್ ಸೆಲೆಕ್ಟ್ ಮಾಡಿದವ್ರಿಗೆ ರೀಡಿಂಗ್ ಇದು. ಸೊ ಏನಾಗ್ತಿದೆ ನೋಡೋಣ, ಏನ್ ಬ್ಲೆಸ್ಸಿಂಗ್ಸ್ ಇದೆ. ಓಕೆ, ಪೇಜ್ ಆಫ್ ಸೋರ್ಡ್ಸ್ ಬರ್ತಾ ಇದೆ. ಓಕೆ, ಸೊ ಈ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ನೋಡೋಣ. ಕಿಂಗ್ ಆಫ್ ಸೋರ್ಡ್ಸ್. ಓಕೆ, ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ಏರ್ ಸೈನ್ ಇರ್ಬೋದು ಕೆಲವ್ರಿಗೆ, ಅಥವಾ ಇನ್ ಕೆಲವ್ರಿಗೆ ನನಗೆ ವೈಬ್ಸ್ ಅಲ್ಲಿ ಬರ್ತಿದೆ. ಮೇಜರ್ ವೈಬ್ಸ್ ಅಕ್ವೇರಿಯಸ್ ಬರ್ತಾ ಇದೆ. ಓಕೆ, ಸೊ ಈ ಪರ್ಸನ್ ಅಕ್ವೇರಿಯನ್ ಆಗಿರ್ಬೋದು. ಓಕೆ, ಸೊ ಅಥವಾ ನೀವು ಅಕ್ವೇರಿಯನ್ ಆಗಿರ್ಬೋದು ನೋಡ್ತಿರೋರು. ಅಂಡ್ ಡೆಫಿನೆಟ್ಲಿ ಮೋಸ್ಟ್ಲಿ ನಿಮ್ಗಿಂತ ಚಿಕ್ಕವ್ರು ಇರ್ಬೋದು ಈ ಪರ್ಸನ್. ಓಕೆ, ಅಥವಾ ಮೋಸ್ಟ್ಲಿ ನಿಮ್ ಏಜ್ ಇರ್ಬೋದು. ಓಕೆ, ಸೊ ಆ ವೈಬ್ಸ್ ಬರ್ತಾ ಇದೆ ನನಗೆ ರೀಡಿಂಗ್ ಅಲ್ಲಿ. ಅಂಡ್ ತುಂಬಾ ನಂಗೆ ಅನ್ಸುತ್ತೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ, ಅಥವಾ ಏನೋ ಓದ್ತಾ ಇದ್ದಾರೆ, ಅಥವಾ ಸ್ಟೂಡೆಂಟ್ ಇರ್ಬೋದು, ಅಥವಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ತುಂಬಾ ಯೋಚನೆ ಮಾಡುವಂತ ವ್ಯಕ್ತಿತ್ವ. ಬಟ್ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಓಕೆ, ಸೊ ಮೇಜರ್ ಆಗಿ ನಂಗೆ ಅನ್ಸ್ತಾ ಇದೆ ನಿಮ್ ಬಗ್ಗೆ ಈ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಓಕೆ, ಸೊ ಚಾಯ್ಸಸ್ ಇದೆ ಈ ಪರ್ಸನ್ಗೆ. ಸೊ ಚಾಯ್ಸಸ್ ಬಗ್ಗೆ ಸಹ ಕೂಡ ಯೋಚನೆ ಮಾಡ್ತಿರ್ಬೋದು ಈ ಪರ್ಸನ್, ಅಥವಾ ಬೇರೆಲ್ಲೋ ಹೋಗೋ ಪ್ಲಾನ್ಸ್ ಇದೆ ಇವ್ರಿಗೆ. ಓಕೆ, ಸಿಚುವೇಶನ್ ಅಲ್ಲಿ ಬೇರೆಲ್ಲೋ ಹೋಗೋ ಪ್ಲಾನ್ಸ್ ಇದೆ. ಸೊ ಅದ್ರ ಬಗ್ಗೆ ಸಹ ಯೋಚನೆ ಮಾಡ್ತಿರ್ಬೋದು. ಬಟ್ ಈ ಪರ್ಸನ್ ಹುಷಾರಾಗಿರ್ಬೇಕಾಗತ್ತೆ. ಓಕೆ, ಇಲ್ಲಿ ಹಾವು ಸಹ ನೋಡ್ತಾ ಇದೀವಿ ನಾವು. ಸೊ ಡೆಫಿನೆಟ್ಲಿ ಲೈಕ್ ಈ ಪರ್ಸನ್ ಹುಷಾರಾಗಿರ್ಬೇಕು. ಮೋಸ್ಟ್ಲಿ ಈ ಪರ್ಸನ್ ಜೊತೆನಲ್ಲಿರೋರು ಈ ಪರ್ಸನ್ಗೆ ಅನ್ಸುತ್ತೆ ಈ ಪರ್ಸನ್ಗೆ ಏನೋ ಲೈಕ್ ನೆಗೆಟಿವ್ ಇನ್ಫ್ಲೂಯೆನ್ಸ್ ಕೊಡ್ತಾ ಇದಾರೆ. ಅಂದ್ರೆ ಈ ಪರ್ಸನ್ ಯೋಚನೆ ಮಾಡ್ತಿರೋದನ್ನೇ ನೆಗೆಟಿವ್ ಅಂತ ಹೇಳ್ತಿರ್ಬೋದು, ಅಥವಾ ಇವ್ರಿಗೆ ಕರೆಕ್ಟ್ ಗೈಡೆನ್ಸ್ ಸಿಗ್ತಿಲ್ಲ. ಓಕೆ, ಸೊ ಅದು ಸಹ ಆಗಿರ್ಬೋದು. ಅಥವಾ ಈ ಪರ್ಸನ್ಗೆ ಚಾಯ್ಸಸ್ ಇದೆ, ಬಟ್ ಚಾಯ್ಸಸ್ ಅಲ್ಲಿ ಹುಷಾರಾಗಿರ್ಬೇಕಾಗತ್ತೆ. ಬಿಕಾಸ್ ಇಲ್ಲಿ ಲೈಕ್ ಯಾವ್ದೋ ಒಂದು ಚಾಯ್ಸ್ ಸರಿ ಇಲ್ಲ. ಓಕೆ, ಸೊ ಅದ್ರ ಬಗ್ಗೆ ಸಹ ಯೋಚನೆ ಮಾಡ್ತಿರ್ಬೋದು ಈ ಪರ್ಸನ್, ಅಥವಾ ಫ್ಯಾಮಿಲಿನಲ್ಲಿ ಸಹ ಇವ್ರಿಗೆ ಆ ಸಪೋರ್ಟ್ ಸಿಗ್ತಿಲ್ಲ. ಓಕೆ, ಸೊ ಅದೊಂದು ಮೇಜರ್ ಮೆಸೇಜ್ ಸಹ ಬರ್ತಿದೆ ನನಗೆ. ಇವ್ರು ಓದ್ತಿರ್ಬೋದು, ಅಥವಾ ಇವ್ರು ಓದೋದಕ್ಕೆ ಯಾರು ಸಪೋರ್ಟ್ ಮಾಡ್ತಿಲ್ಲ. ಓಕೆ, ಸೊ ಆ ತರ ವೈಬ್ಸ್ ಇದೆ. ಅಂಡ್ ಸೊ ಮೋಸ್ಟ್ಲಿ ನಿಮ್ ಹೆಲ್ಪ್ ಕೇಳಲಿಕ್ಕೆ ಸಹ ಈ ಪರ್ಸನ್ ಟ್ರೈ ಮಾಡ್ತಿರ್ಬೋದು ಕೆಲವ್ರಿಗೆ. ಓಕೆ, ಓ ಮೈ ಗಾಡ್, ಮೇಜರ್ ಅರ್ತ್ ಸೈನ್ ಸಹ ಬರ್ತಿದೆ ರೀಡಿಂಗ್ ಅಲ್ಲಿ. ಓಕೆ, ಸೊ ತುಂಬಾ ಸ್ಟೇಬಲ್ ಆದಂತ ವ್ಯಕ್ತಿ. ಓಕೆ, ಅಕಸ್ಮಾತ್ ಇವ್ರು ಒಂದ್ಸಲಿ ಪ್ರಾಮಿಸ್ ಮಾಡಿದ್ರೆ ಆ ಪ್ರಾಮಿಸ್ ಡೆಫಿನೆಟ್ ಆಗಿ ಉಳಿಸ್ಕೋತಾರೆ. ಓಕೆ, ಸೊ ಅಂತ ವ್ಯಕ್ತಿತ್ವ. ಅಂಡ್ ನಾ ಹೇಳ್ದಂಗೆ ಸ್ಟಾರ್ ಸಹ ನೋಡ್ತಾ ಇದೀನಿ ನಾನು. ಓಕೆ, ಸೊ ಪೇಂಟಿಂಗ್, ಡ್ರಾಯಿಂಗ್ ಎಲ್ಲ ಇಂಟ್ರೆಸ್ಟ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು ಈ ಪರ್ಸನ್. ಓಕೆ, ಸೊ ನಂಗೆ ಅನ್ಸಿದೆ ಡೆಫಿನೆಟ್ಲಿ ಈ ಪರ್ಸನ್ಗೆ ಚಾಯ್ಸಸ್ ಇದಾರೆ. ಅಂಡ್ ಈ ಪರ್ಸನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಇಲ್ಲ. ಓಕೆ, ಸೊ ಇವ್ರಿಗೆ ನಂಗೆ ಅನ್ಸುತ್ತೆ ಈ ಪರ್ಸನ್ ಡೆಫಿನೆಟ್ಲಿ ಇವ್ರಿಗೆ ಸಪೋರ್ಟ್ ಮಾಡೋರ್ನ ಹುಡುಕ್ತಾ ಇದಾರೆ. ಓಕೆ, ಕೆಲವ್ರಿಗೆ. ಅಂಡ್ ಕೆಲವ್ರಿಗೆ ಮೋಸ್ಟ್ಲಿ ಇವ್ರ ಕೆಲಸದಲ್ಲಿ ಇವರು ಹೆಲ್ಪ್ ಕೇಳ್ತಾ ಇದಾರೆ. ಓಕೆ,
ಓ ಮೈ ಗಾಡ್, ಏಟ್ ಆಫ್ ಪೆಂಟಿಕಲ್ಸ್. ಓಕೆ, ಸೊ ತುಂಬಾ ತುಂಬಾ ಕೆಲಸ, ಲೈಕ್ ತುಂಬಾ ವೆರೈಟೀಸ್ ಆಫ್ ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ಈ ಪರ್ಸನ್ ಪಾರ್ಟ್ ಟೈಮ್ ಜಾಬ್ ಸಹ ಮಾಡ್ತಿರ್ಬೋದು. ಓಕೆ, ಅಥವಾ ತುಂಬಾ ಯೋಚನೆ ಮಾಡ್ತಾ ಇದಾರೆ. ಓಕೆ, ಸೊ ಎಲ್ಲಾ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲೂ ಯೋಚನೆ ಮಾಡುವಂತ ವ್ಯಕ್ತಿ. ಓಕೆ, ಅಂಡ್ ಸಾರಿ, ನಾನು ಓಕೆ ಜಾಸ್ತಿ ಹೇಳ್ತಾ ಇದ್ದೀನಿ, ಸಾರಿ ಫಾರ್ ದಟ್. ಬಟ್ ಅವ್ರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಿರ್ಬೋದು, ಇದೊಂದು ಮೇಜರ್ ಆಗಿ ಕಾಣಿಸ್ತಿದೆ ನನಗೆ. ಅಂಡ್ ತುಂಬಾ ಸ್ಪಿರಿಚುವಲ್ ಪರ್ಸನ್ ಅನ್ಸುತ್ತೆ. ಸ್ಪಿರಿಚುವಲಿ ಈ ಪರ್ಸನ್ ತುಂಬಾ ಮೆಡಿಟೇಷನ್ಸ್ ಎಲ್ಲ ಮಾಡ್ಬೋದು. ಓಕೆ, ಅಂಡ್ ನಿಮ್ ಹತ್ರ ಏನೋ ಹೇಳ್ಕೊಳ್ಲಿಕ್ಕಿದೆ, ಬಟ್ ಈ ಪರ್ಸನ್ ಏನೋ ಹೇಳ್ತಿಲ್ಲ. ಏನ್ ಹೇಳ್ಲಿಕ್ಕಿದೆ? ಓ ಮೈ ಗಾಡ್, ಈ ಪರ್ಸನ್ ನಿಮ್ಗೆ ಪ್ರಪೋಸ್ ಮಾಡ್ಬೇಕಂತಿದ್ರೆ ಲವ್ಲಿ. ಸೊ ಈ ಪರ್ಸನ್ ಫ್ಯಾಮಿಲಿ ನಿಮ್ ಜೊತೆ ಮಾಡ್ಬೇಕು, ಲೈಕ್ ನಿಮ್ಗೆ ಪ್ರಪೋಸ್ ಮಾಡಿ ಮದ್ವೆ ಮಾಡ್ಕೋಬೇಕಾಗ್ತಿದ್ದಾರೆ. ಓಕೆ, ಸೊ ಅದಂತೂ ಮೇಜರ್ ಆಗಿ ಬರ್ತಿದೆ ನನಗೆ. ಮೋಸ್ಟ್ಲಿ ಈ ಪರ್ಸನ್ ಸೈನ್ ಇರ್ಬೋದು, ಅಥವಾ ನೀವು ಸೈನ್ ಇರ್ಬೋದು, ಆರ್ ಬೇಗ ಸೈನ್ ಸಹ ಇರ್ಬೋದು. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಆಗ್ತದೆ ಜನರಲ್ ರೀಡಿಂಗ್. ಬಟ್ ಇದಂತೂ ತುಂಬಾ ಒಳ್ಳೆ ಕಾರ್ಡ್ ಬಂದಿದೆ. ಸೊ ನಿಮ್ಗೆ ಏನ್ ಅಚೀವ್ ಮಾಡ್ಬೇಕಂತ ಲೈಫಲ್ಲಿ ಅದು ಅಚೀವ್ ಮಾಡ್ತೀರಾ. ಓಕೆ, ಸೊ ಸ್ವಲ್ಪ ನೀವು ಜಾಸ್ತಿ ಯೋಚನೆ ಮಾಡಬಾರ್ದು ಈ ಪರ್ಸನ್ ಬಗ್ಗೆ, ಬಿಕಾಸ್ ಇವರೇ ಫಸ್ಟ್ ಆಫ್ ಆಲ್ ಜಾಸ್ತಿ ಯೋಚನೆ ಮಾಡ್ತಾರೆ. ನೀವು ಸಹ ಯೋಚನೆ ಮಾಡಿದ್ರೆ ಅದು ಇನ್ನೂ ಸ್ವಲ್ಪ ಮೋಸ್ಟ್ಲಿ ಜಗಳ ಆಗುತ್ತೆ. ಓಕೆ, ಸೊ ಅದರಿಂದ ಜಾಸ್ತಿ ಯೋಚನೆ ಮಾಡಬೇಡಿ. ಅಂಡ್ ಈ ಪರ್ಸನ್ ಅವ್ರ ಲೈಫ್ ಹೇಗ್ ಲೀಡ್ ಮಾಡ್ತಾರೋ ಅದಕ್ಕೆ ಅವ್ರನ್ನ ಬಿಟ್ಬಿಡಿ. ಓಕೆ, ಅವ್ರಿಗೆ ಫ್ರೀಡಮ್ ಕೊಡಿ. ಸೊ ಅದೊಂದು ಮೇಜರ್ ಮೆಸೇಜ್ ಬರ್ತಿದೆ ನನಗೆ. ಅಂಡ್ ಎಲ್ಲ ಒಳ್ಳೇದಾಗುತ್ತೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ಮ್ಯಾರೇಜ್ಗೆ ಪ್ರಪೋಸ್ ಮಾಡ್ತಾರೆ ನಿಮ್ಗೆ. ಓಕೆ, ಇಟ್ ಇಸ್ ಡಾರ್ಕ್ ವಿತೌಟ್ ಯು. ಓಕೆ, ಆಲ್ಮೋಸ್ಟ್ ಈ ಪರ್ಸನ್ ಆಗ್ಲಿ ನೀವು ಮದುವೆ ಆಗಿರ್ಬೋದು. Okay, I'm stuck in visions of us together. Okay. Emotions overwhelm me. I'm an emotional person. I can't talk to you right now. Mostly ಜಗಳ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ. ಓಕೆ, ಸೊ ಅದಕ್ಕೆ ಈ ಪರ್ಸನ್ಗೆ ಮಾತಾಡ್ಲಿಕ್ಕೆ ಇಷ್ಟ. ಐ ಆಮ್ ಬ್ಲಾಕ್ಡ್. ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ನೀವು ಬ್ಲಾಕ್ ಮಾಡ್ಬೋದು, ಅಥವಾ ಈ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು. ಅಂಡ್ ಐ ವಾಸ್ ಹರ್ಟ್ ಬೈ ಯು. ಸೊ ಡೆಫಿನೆಟ್ಲಿ ಪರ್ಸನ್ಗೆ ನಿಮ್ಮಿಂದ ಹರ್ಟ್ ಆಗಿದೆ, ಅದಕ್ಕೆ ಮೋಸ್ಟ್ಲಿ ಇವರು ಬ್ಲಾಕ್ ಮಾಡಿರ್ಬೋದು. ಸೊ ಏಂಜಲ್ಸ್ ಏನ್ ಹೇಳ್ತಿದ್ದಾರೆ ನೋಡೋಣ. ರಿಮೈನ್ ಪಾಸಿಟಿವ್ ಬರ್ತದೆ ಏಂಜಲ್ಸ್ ಇಂದ. ಬ್ಯೂಟಿಫುಲ್. ಎಸ್. ಓಕೆ, ಸೊ ನೀವು ಏನ್ ಅನ್ಕೊಂಡ್ರಿ ಇವಾಗ ಈ ರೀಡಿಂಗ್ ಬಗ್ಗೆ? ಸೊ ಎಸ್, ಅದ ಕರೆಕ್ಟ್ ಅಂತ ಹೇಳ್ತಾ ಇದಾರೆ. ಅಂಡ್ ಸಕ್ಸಸ್ ಸಿಗೋ ಚಾನ್ಸಸ್. ವಾವ್. ಓಕೆ, ಸೊ ಮೋಸ್ಟ್ಲಿ ನಿಮ್ ರಿಲೇಶನ್ಶಿಪ್ ಅಲ್ಲೂ ಸಕ್ಸಸ್ ಸಿಗುತ್ತೆ. ಅಂಡ್ ನಂಗೆ ಅನ್ಸ್ತಿದೆ ಮೋಸ್ಟ್ಲಿ ವರ್ಕ್ ರಿಲೇಟೆಡ್ ಇಶ್ಯೂಸ್ ನಲ್ಲೂ ನಿಮ್ಗೆ ಸಕ್ಸಸ್ ಸಿಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ನಂಗೆ ಜಾಸ್ತಿ ಒಂಥರ ಗೋಲ್ಡನ್ ಕಲರ್ ಜಾಸ್ತಿ ಕಾಣಿಸ್ತಿದೆ. ಓಕೆ, ಸೊ ಮೋಸ್ಟ್ಲಿ ನೀವು ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಯಾವ್ದೋ ಗೋಲ್ಡನ್ ಏನೋ ಗೋಲ್ಡ್, ಅಟ್ಲೀಸ್ಟ್ ಗೋಲ್ಡ್ ಕಲರ್ ಏನಾದ್ರು ಪರ್ಚೇಸ್ ಮಾಡೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಓಕೆ, ಕೆಲವರು ಗೋಲ್ಡ್ ಸಹ ಪರ್ಚೇಸ್ ಮಾಡ್ಬೋದು. ಕಮ್ಯುನಿಕೇಟ್ ಕ್ಲಿಯರ್ಲಿ ಬರ್ತಾ ಇದೆ. ಓ ಮೈ ಗಾಡ್. ಓಕೆ, ನಾನು ಹೇಳಿದೆ ಇಲ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ. ಸೊ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಬೇಕಾಗಿದೆ. ಓಕೆ, ಸೊ ಅದೇ ನಿಮಗೆ ಬಿಟ್ಟಿದ್ದು. ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹೇಳಿ. ಓಕೆ, ಟೈಮ್ಲೆಸ್ ಜನರಲ್ ರೀಡಿಂಗ್ ಇದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಕಮೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ತಿ. ಹಾಯ್ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ರೀಡಿಂಗ್ ಇದು. ಸೊ ಏನಾಗ್ತಿದೆ ಅಂತ ನೋಡೋಣ. ಓಕೆ, ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ? ಈ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಜಡ್ಜ್ಮೆಂಟ್ ಇದೆ. ಓಕೆ, ಮೋಸ್ಟ್ಲಿ ಲಿಬ್ರನ್ ಇರ್ಬೋದು. ಮೇಜರ್ ಲಿಬ್ರನ್ ಬರ್ತಿದೆ ನನಗೆ ರೀಡಿಂಗ್ ಅಲ್ಲಿ. ಓ ಮೈ ಗಾಡ್, ಬ್ಯೂಟಿಫುಲ್. ಸೊ ಇದು ಗುಡ್ ನ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನಿಮಗೆ. ಓಕೆ, ಕ್ಲೇಮ್ ಮಾಡಿ ರೀಡಿಂಗ್ ನ. ಓಕೆ, ನೀವು ಏನಕ್ಕೂ ವೇಟ್ ಮಾಡ್ತಿದ್ರಿ, ಸೊ ಆ ನ್ಯೂಸ್ ಬೇಗ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಪ್ರಪೋಸಲ್ ವೇಟ್ ಮಾಡ್ತಿದ್ರಿ, ಎಸ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ಅಂಡ್ ಫೈರ್ ಸೈನ್ ಇರ್ಬೋದು ನೀವು, ಅಥವಾ ಈ ಪರ್ಸನ್ ಅಂತ ಕಾಣಿಸ್ತಿದೆ. ಈ ಪರ್ಸನ್ ಡೆಫಿನೆಟ್ಲಿ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಓಕೆ, ಮೋಸ್ಟ್ಲಿ ಇಬ್ಬರು ಜಗಳ ಆಡಿದಿರಾ, ಅಥವಾ ಸಿಚುವೇಶನ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಿದೆ ಅಂತ ಅನ್ಸುತ್ತೆ. ಬಟ್ ಈ ಪರ್ಸನ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಓ ಮೈ ಗಾಡ್, ಎನ್ ಆಫ್ ಕಪ್ಸ್. ಓಕೆ, ತುಂಬಾ ಎಮೋಷನಲ್ ಪರ್ಸನ್ ಇರ್ಬೋದು. ಅಂಡ್ ಕೆಲವು ವಿಷಯ ಈ ಪರ್ಸನ್ ನಿಮ್ಮ ಹತ್ರ ಶೇರ್ ಮಾಡಿರ್ಬೋದು. ಸೊ ಅದರಿಂದ ನಿಮ್ಗೆ ಈ ಪರ್ಸನ್ ಮೇಲೆ ನಂಗೆ ಅನ್ಸ್ತಿರೋ ಪ್ರಕಾರ ಮೋಸ್ಟ್ಲಿ ನಿಮ್ಗೆ ಈ ಪರ್ಸನ್ ಮೇಲೆ ಇನ್ನೂ ನಂಬಿಕೆ ಬಂದಿಲ್ಲ. ಓಕೆ, ಸೊ ಡೆಫಿನೆಟ್ಲಿ ನಂಬಿ ಈ ಪರ್ಸನ್, ಬಿಕಾಸ್ ಇವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ. ಅಂಡ್ ಇವ್ರು ಹೇಳ್ಕೊಂಡಿರೋದೆಲ್ಲ ನಿಜಾನೇ. ಬಟ್ ಆ ಟೈಮಲ್ಲಿ ನಿಮ್ಗೆ ಆ ತರ ಅನ್ಸಿರ್ಬೋದು. ಓಕೆ, ಬಿಕಾಸ್ ಇವ್ರು ಹೇಳ್ಕೊಂಡು ಟೈಮ್ ಸರಿ ಇಲ್ಲ ಅನ್ಸುತ್ತೆ ಕೆಲವರಿಗೆ. ಅಂಡ್ ಇನ್ ಕೆಲವರಿಗೆ ಇವ್ರನ್ನ ಸ್ವಲ್ಪ ನಂಬೋದು ಕಷ್ಟ ಅಂತ ಅನ್ನಿಸ್ತಿದೆ. ಓಕೆ, ಮೋಸ್ಟ್ಲಿ ಡೆಫಿನೆಟ್ಲಿ ಪರ್ಸನ್ ಒಳ್ಳೆಯವರು. ಓಕೆ,
ಸೊ ಇದು ನಿಮಗೆ ಬಿಟ್ಟಿದ್ದು, ನಿಮ್ಗೆ ಅನ್ವಯ ಹೇಗಾಗುತ್ತೋ ಹಾಗೆ ತಗೊಳ್ಳಿ. ಇದು ಒಂದೊಂದು ಮೆಸೇಜ್ ಕೂಡ ಒಬ್ರೊಬ್ರಿಗೆ ಇದು ಅನ್ವಯ ಆಗುತ್ತೆ. ಓಕೆ, ಸೊ ಎಲ್ಲಾ ಮೆಸೇಜ್ ಎಲ್ಲರಿಗೂ ಅನ್ವಯ ಆಗ್ಬೇಕಂತ ಏನಿಲ್ಲ. ಓಕೆ, ಸೊ ಕೆಲವ್ರಿಗೆ ಎಲ್ಲಾ ಮೆಸೇಜು ಅನ್ವಯನೂ ಆಗುತ್ತೆ. ಓಕೆ, ಸೊ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಸ್ಟೆಬಿಲಿಟಿ ವೇಟ್ ಮಾಡ್ತಿದ್ದೀರಾ, ಅಥವಾ ಈ ಪರ್ಸನ್ ಲೈಕ್ ನಿಮಗೋಸ್ಕರ ವೇಟ್ ಮಾಡ್ತಿರೋ ಹಾಗಿದೆ. ಓಕೆ, ಸೊ ನಿಮ್ದೇನೋ ಡಿಸಿಷನ್ ವೇಟ್ ಮಾಡ್ತಿದ್ದಾರೆ. ಓಕೆ, ಆರ್ ಏನಾರ ಹೊಸ ಕೆಲಸ ಟ್ರೈ ಮಾಡ್ತಿದ್ದಾರೆ. ಓಕೆ, ಸೊ ಟವರ್ ಮೂಮೆಂಟ್ ಇರೋದ್ರಿಂದ ಮೋಸ್ಟ್ಲಿ ಕೆಲಸ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಕೆಲಸ ಟ್ರೈ ಮಾಡ್ತಾ ಇದ್ದಾರೆ, ಆರ್ ಇವ್ರ ರಿಲೇಶನ್ಶಿಪ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಶನ್ಶಿಪ್ ಇರ್ಬೋದು, ಪ್ರಾಬ್ಲಮ್ ಆಗ್ತಿರ್ಬೋದು, ಅಥವಾ ಕೆಲವ್ರಿಗೆ ಇದಾಗಲೇ ಬ್ರೇಕಪ್ ಆಗಿರೋ ರಿಲೇಶನ್ಶಿಪ್ ಇರ್ಬೋದು, ಪಾಸ್ಟ್ ರಿಲೇಶನ್ಶಿಪ್ ಇರ್ಬೋದು. ಓಕೆ, ಸೊ ಕ್ವೀನ್ ಆಫ್ ಸ್ವೋರ್ಡ್ಸ್, ಓ ಮೈ ಗಾಡ್, ತುಂಬಾ ಬೌಂಡ್ರೀಸ್ ಇಟ್ಕೊಂಡಿದ್ದಾರೆ ಪರ್ಸನ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ತುಂಬಾ ಸ್ಟ್ರಿಕ್ಟ್ ಪರ್ಸನ್ ಇವರು. ಓಕೆ, ಸೊ ಮೇಜರ್ಲಿ ಇವರು ಲೈಕ್ ಬೇರೆ ಏನ್ ಬಗ್ಗೆನೂ ಜಾಸ್ತಿ ಇವರು ಅಟ್ಯಾಚ್ ಆಗಿರಲ್ಲ. ಓಕೆ, ಸೊ ಮೋಸ್ಟ್ಲಿ ಹರ್ಟ್ ಆಗಿದ್ದಾರೆ ಇವರು, ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ. ಸೊ ಈ ಬೌಂಡ್ರೀಸ್ ಇದೆ ಇವರಿಗೆ ಅಂತ ಪರ್ಸನ್ ಇರ್ಬೋದು. ಓಕೆ, ಇಸ್ ಇಟ್ ಓವರ್ ಅಂತ ಕೇಳ್ತಾ ಇದಾರೆ. ಓಕೆ, ಸೊ ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಈ ಪರ್ಸನ್ಗೆ ನೀವಂದ್ರೆ ತುಂಬಾ ಇಷ್ಟ ಇರ್ಬೋದು. ಸೊ ಐ ಹ್ಯಾವ್ ಟು ಲೆಟ್ ಯು ಗೋ ಟು ಫೈಂಡ್ ಮೈ ಸೆಲ್ಫ್. ಓಕೆ, ಸೊ ಇವ್ರು ಜಾಸ್ತಿ ಇಷ್ಟಪಡ್ತಾ ಇದಾರೆ. ಓಕೆ, ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್. ಓಕೆ, ಸೊ ಈ ಪರ್ಸನ್ ಭಯ ಇದೆ ನೀವ್ ಎಲ್ಲಿ ಇವ್ರನ್ನ ರಿಜೆಕ್ಟ್ ಮಾಡ್ತಿರೋ ಅಂತ. ಓಕೆ, ದಿಸ್ ಲವ್ ಇಸ್ ಕ್ರೇಜಿ. ಓಕೆ, ಈ ಪರ್ಸನ್ ಇವ್ರಿಗೆ ಅನ್ಸ್ತಿದೆ ಲವ್ ಕ್ರೇಜಿ ಆಗಿದೆ, ಬೇಡಪ್ಪ ಇವ್ರ ಸವಾಸ ಅಂತ. ಓಕೆ, ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ಕುಡ್ ಹ್ಯಾಂಡಲ್ ಅಸ್ ಡಿಫ್ರೆಂಟ್ಲಿ. ಅಕಸ್ಮಾತ್ ಎಕ್ಸ್ ಆಗಿದ್ರೆ ಅವ್ರಿಗೆ ಅನ್ಸ್ತಿರ್ಬೋದು, ಓಕೆ ಮೋಸ್ಟ್ಲಿ ನಾವು ಬೇರೆ ತರ ಇರ್ಬೋದಿತ್ತು ಅಂತ. ಓಕೆ, ಸೊ ಅದೊಂದು ಭಾವನೆ ಇದೆ ಇವರಿಗೆ. ಬೇರೆ ಏನಿದೆ, ಏಂಜಲ್ಸ್ ಏನ್ ಮೆಸೇಜ್ ಕೊಡ್ತಾರೆ, ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತಿದೆ. ಓಕೆ, ಕಾಂಪ್ರಮೈಸ್ ಆಗ್ಬೇಕಂತಿದೆ. ಓಕೆ, ಮೋಸ್ಟ್ಲಿ 2 ಲಿಬ್ರನ್ಸ್ ನೋಡ್ತೇನೆ ನಾನು. ಓ ಮೈ ಗಾಡ್. ಓಕೆ, ಸೊ ಬ್ಯಾಲೆನ್ಸ್ ಟ್ರೈ ಮಾಡ್ಲಿಕ್ಕೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಕಾಂಪ್ರಮೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಈ ಪರ್ಸನ್ ಕೈಯಲ್ಲಿ ಆಗ್ತಿಲ್ಲ. ಓಕೆ, ಇವ್ರಿಗೆ ಆ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಇನ್ನೂ ಅದು ಒಂಥರ ನಂಬ್ಲಿಕ್ಕೆ ಆಗ್ತಿಲ್ಲ ಯಾರನ್ನು. ಓಕೆ, ಸೊ ಇವ್ರ ಮನ್ಸಲ್ಲಿ ತುಂಬಾನೇ ಒಂದು, ನಾನು ಹೇಳ್ದಂಗೆ ಸಿಚುವೇಶನ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾ ಗೊಂದಲಗಳಿದಾವೆ. ಓಕೆ, ಅಂಡ್ ಏಂಜಲ್ ಸಹ ಅದನ್ನೇ ಹೇಳ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಈ ಪರ್ಸನ್ಗೆ, ಅಥವಾ ಮೋಸ್ಟ್ಲಿ ಈ ಪರ್ಸನ್ಗೆ ಅನ್ನಿಸ್ತಿರ್ಬೋದು. ಓಕೆ, ಸೊ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಅದು ಇರ್ಬೋದು. ಸೊ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಬ್ಯೂಟಿಫುಲ್. ಸೊ ನಾನು ಇಲ್ಲಿ ನೋಡ್ತಿರೋ ಪ್ರಕಾರ ವಾಟರ್ ಸೈನ್ಸ್ ಆಗಿರ್ಬೋದು ಈ ಪರ್ಸನ್. ಓಕೆ, ಮೇಜರ್ ವಾಟರ್ ಸೈನ್ಸ್ ಇರ್ಬೋದು, ಮೇಜರ್ ಎಮೋಷನ್ಸ್ ಇರ್ಬೋದು, ಅಂಡ್ ಫಿಶಸ್, ಡಾಲ್ಫಿನ್ಸ್ ಎಲ್ಲ ನೋಡ್ತಾ ಇದ್ದೀನಿ ನಾನು. ಓಕೆ, ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮಿಂದ ಏನೋ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಓಕೆ, ಅದು ಸಹ ಇದೆ, ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ಇವ್ರ ಮನ್ಸಲ್ಲಿ ಏನಿದೆ ಅದು ನಿಮ್ಗೆ ಹೇಳ್ಕೊಳ್ಳಿಕ್ ಇಷ್ಟ ಇಲ್ಲ ಅವ್ರಿಗೆ, ಬಟ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಹರ್ಟ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಿರಬಹುದು ಕೆಲವ್ರಿಗೆ. ಓಕೆ, ಸೊ ಅದಕ್ಕೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಬಂದಿದೆ. ಇಟ್ಸ್ ಅಪ್ ಟು ಯು. ಓಕೆ, ಚೇಂಜ್ ಸಹ ಹೇಳ್ತಿದ್ದಾರೆ, ಇದು ನಿಮಗೆ ಬಿಟ್ಟಿದ್ದು. ಇಟ್ಸ್ ಅಪ್ ಟು ಯು, ನಿಮ್ಗೆ ಹೇಗೆ ಬೇಕೋ ಹಾಗೆ ಸಿಚುವೇಶನ್ ಸಾಲ್ವ್ ಮಾಡಿ ಅಂತ. ಓಕೆ, ಸೊ ಅಕಸ್ಮಾತ್ ಪಾಸ್ಟ್ ಪರ್ಸನ್ ಆಗಿದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಬೌಂಡ್ರೀಸ್ ಇದೆ. ಸೊ ಮತ್ತೆ ಇವ್ರು ನಂಬೋದು ಕಷ್ಟ ಇದೆ. ಅದೊಂದು ಮೇಜರ್ ಮೆಸೇಜ್ ಬರ್ತಿದೆ ನನಗೆ ರೀಡಿಂಗ್ ಅಲ್ಲಿ. ಕೆಲವ್ರಿಗೆ ಎಸ್ ನಿಮ್ಗೆ ದಾರಿ ಇದೆ, ನೀವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸ್ವಲ್ಪ ಕ್ಲಿಯರ್ ಆಗುತ್ತೆ ನಿಮ್ಗೆ. ಬಟ್ ಅಗೇನ್ ನೀವು ಹಿಂದೆ ಏನ್ ಮಿಸ್ಟೇಕ್ ಮಾಡಿದ್ರಿ ಮತ್ತೆ ಮಾಡಬೇಡಿ. ಈ ಪರ್ಸನ್ ಸ್ವಲ್ಪ ತುಂಬಾ ಸೆನ್ಸಿಟಿವ್ ಇದ್ದಾರೆ ಅಂಡ್ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ. ಆ ತರ ವೈಬ್ಸ್ ಬರ್ತಾ ಇದೆ ನನಗೆ. ಕೆಲವ್ರಿಗೆ ಇರ್ಬೋದು ಇದು. ಓಕೆ, ಸೊ ಕೆಲವ್ರಿಗೆ ಇಲ್ದೇನೂ ಇರ್ಬೋದು ಇದು. ಓಕೆ, ಸೊ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಟೈಮ್ಲೆಸ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಕಿ ತಗೊಳ್ಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಗುಡ್ ಡೇ.